6 ಜಿಲ್ಲೆಗಳಿಗೆ 2ಕ್ಕಿಂತ ಹೆಚ್ಚು ಮಂತ್ರಿ ಪಟ್ಟ ಸಿಕ್ಕಿದೆ. ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ದಕ್ಷಿಣ ಜಿಲ್ಲೆ, ಕೊಪ್ಪಳ ಜಿಲ್ಲೆ, ಬೆಳಗಾವಿ ಜಿಲ್ಲೆ, ಕಲಬುರಗಿ ಜಿಲ್ಲೆ, ಮಂಡ್ಯ ಜಿಲ್ಲೆ. ಖರ್ಗೆ ತವರು ಜಿಲ್ಲೆಗೆ 3 ಮಂತ್ರಿ ಸ್ಥಾನ ಸಿಕ್ಕಿದೆ. ಪ್ರಿಯಾಂಕ್ ಖರ್ಗೆ, ಶರಣ್ ಪ್ರಕಾಶ್ ಪಾಟೀಲ್, ಅಜಯ್ ಸಿಂಗ್ಗೆ ಸ್ಥಾನ ಸಿಕ್ಕಿದೆ. ಅಲ್ಲಿಗೆ 6 ಜಿಲ್ಲೆಗಳಿಗೆ 2ಕ್ಕಿಂತ ಹೆಚ್ಚು ಮಂತ್ರಿ ಪಟ್ಟ ಸಿಕ್ಕಿರೋದು. ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ತವರ ಜಿಲ್ಲೆಗೆ ಮಾತ್ರ 3 ಸ್ಥಾನಮಾನ ಸಿಕ್ಕಿದೆ. 3 ಮಂತ್ರಿಗಿರಿ ಸಿಕ್ಕಿರೋದು. ಒಂದು ಪ್ರಿಯಾಂಕ್ ಖರ್ಗೆ, ಶರಣ್ ಪ್ರಕಾಶ್ ಪಾಟೀಲ್, ಮತ್ತೊಂದು ಕಡೆ ಅಜಯ್ ಸಿಂಗ್. ಆಸೆಗೆ ದ್ರೋಹ ಮಾಡಿದ್ದಾರೆ. ಮುಂದೆ ಚುನಾವಣೆಯಲ್ಲಿ ಆ ಕಾಂಗ್ರೆಸ್ ಜನ ಅವ್ರಿಗೆ ಕಾಂಗ್ರೆಸ್ ಪಾರ್ಟಿಗೆ ತಕ್ಕ ಪಾಠ ಕಲಿಸ್ತಾರೆ. ಈಗ ನಾವೆಲ್ಲ ಸೇರ್ಕೊಂಡು ಇವತ್ತು ಗಲಾಟೆ ಮಾಡ್ತಾ ಇದ್ದೀವಿ. ಮುಂದಕ್ಕೆ ನಾವು ಎಲ್ಲ ಸೇರ್ಕೊಂಡು ಶಾಸಕರಿಗೆ ನಾವು ಏನ್ ಸಲಹೆ ಕೊಡ್ತೇವೆ ಆ ಸಲಹೆ ಮೇಲೆ ಅವ್ರು ನಡೆದೆ ಅವ್ರ ಪಕ್ಷಕ್ಕೆ ರಾಜೀನಾಮೆ ಕೊಡ್ಬೇಕಂತ ನಾವು ಬೇಡ್ಕೊಳ್ತೀವಿ. ಇಲ್ಲ, ಕೈ ಹಿಡಿಲಿಲ್ಲ ಅವರು. ಇಲ್ಲ, ಹಿಡ್ದಿಲ್ಲ. ಅವರು ಹಿಡ್ದಿಲ್ಲ, ಯಾರು ಹಿಡ್ದಿಲ್ಲ. ಅವರು ತನ್ವೀರ್ ಸೇಠ್ ಸಾಹೇಬ್ರು ಮೊನ್ನೆ ಹೇಳಿದ್ರು ನನ್ನ ತಂದೆ ಜನ್ಮ ಕೊಟ್ಟಿರೋದು, ಆದ್ರೆ ನನಗೆ ರಾಜಕೀಯದಲ್ಲಿ ಜನ್ಮ ಕೊಟ್ಟಿರೋದು DK ಶಿವಕುಮಾರ್ ಅಂತ. ಅವರನ್ನು ಮೋಸ ಮಾಡಿದ್ದಾರೆ. ನಾವು ಏನಂತ ಹೇಳಬೇಕು? ನಾವು ಹೊಟ್ಟೆ ಉರಿತಾ ಇದ್ದೀವಿ. ಈಗ ಮಾತಾಡಕ್ಕೆ ಅವಶ್ಯಕತೆ ಇಲ್ಲ. ಮುಂದೆ ಚುನಾವಣೆಯಲ್ಲಿ ನಾವು ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸ್ತೇವೆ. ಪಾರ್ಟಿ ಬಿಟ್ಟು ಬೇರೆ ಪಾರ್ಟಿಗೆ ಹೋಯ್ತೀವಿ ನಾವು. ಹೌದು, ಅವ್ರು ನಾವು ಹೇಳಿದ್ಮೇಲೆ ಅವ್ರು ರಾಜೀನಾಮೆ ಕೊಳ್ಳೇಬೇಕು. ಜನ ಅವ್ರಿಗೆ ಆಸ್ತಿ, ಪಾರ್ಟಿ ಆಸ್ತಿ ಅಲ್ಲ, ಜನದ ಆಸ್ತಿ ಅವ್ರಿಗೆ. ಜನ ಅವ್ರಿಗೆ ಜೀವ ಒಡೆದಿರೋ ಟೈಮ್ದಲ್ಲಿ ಯಾರು ದುಷ್ಕರ್ಮಿಗಳು ಹೊಡೆದ್ರಲ್ಲ, ಆಗ್ಲೂ ಜನ ಪ್ರಾರ್ಥನೆ ಮಾಡಿದ್ರು, ಪೂಜಾ ಪುಸ್ತಕ ಎಲ್ಲ ಮಾಡಿದ್ರು. ಅವ್ರಿಗೆ ಉಳಿಸಿರೋದು ನಮ್ ದೇವ್ರು ಉಳಿಸಿದ್ದಾರೆ. ಆದ್ರೆ ನಮ್ಮ ಮೇಲೆ ಅವರು ವಿಶ್ವಾಸ ಇಟ್ಕೊಂಡಿದ್ದಾರೆ. ನಾವು ಏನ್ ಹೇಳ್ತೀವಿ ಅದಕ್ಕೆ ಅವ್ರು ಭದ್ರೆ ಕೊಟ್ಟಿದ್ದೀವಿ. ಪ್ರತಿಯೊಬ್ಬರು ಕಾರ್ಯಕರ್ತರು ಹೇಳ್ತಾ ಇರುವಂತದ್ದು ಕೂಡಲೇ ತನ್ವೀರ್ ಸೇಠ್ ರಾಜೀನಾಮೆ ಕೊಡಬೇಕು ಅಂತ ಹೇಳಿ. ಸುತ್ತ ನೋಡ್ತಾ ಇರಬಹುದು 4 ದಿಕ್ಕುಗಳಲ್ಲೂ ಕೂಡ ಈಗ ದೊಡ್ಡ ಮಟ್ಟದ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಜೊತೆಗೆ 4 ದಿಕ್ಕುಗಳಲ್ಲೂ ಕೂಡ ಈಗಾಗಲೇ ಬೆಂಗಳೂರಲ್ಲಿ ಬರುವಂತಹ ಪ್ರಯಾಣಿಕರು ಅವರು ಕೂಡ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಸಾಕಷ್ಟು ಟ್ರಾಫಿಕ್ ಜಾಮ್ ಆಗಿದೆ. ಮತ್ತೊಂದು ಭಾಗದಲ್ಲೂ ಕೂಡ ಮತ್ತೆ ಮೈಸೂರಿನಿಂದ ಬೆಂಗಳೂರಿಗೆ ಹೋಗುವಂತಹ ಸ್ಥಳ ಏನಿದೆ ಆ ಒಂದು ಸ್ಥಳದಲ್ಲೂ ಕೂಡ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಆಂಬ್ಯುಲೆನ್ಸ್ ಬಂದ ಸಂದರ್ಭದಲ್ಲೂ ಕೂಡ ಆ ಆಂಬ್ಯುಲೆನ್ಸ್ಗೆ ದಾರಿ ಮಾಡಿಕೊಡುವಂತಹ ಕೆಲಸವನ್ನ ಪ್ರತಿಭಟನಾಕಾರ ಮಾಡ್ತಾ ಇದ್ದಾರೆ. ಸೊ ಈ ಮೂಲಕವಾಗಿ ಎಲ್ಲೋ ಒಂದು ಕಡೆ ಮೈಸೂರಿನಲ್ಲಿ ಸಚಿವ ಸ್ಥಾನ ಸಿಗುತ್ತೆ ತನ್ವೀರ್ ಸೇಠ್ ಅವರಿಗೆ ಅಂತ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ರು. ಆ ನಿರೀಕ್ಷೆ ಈಗ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಖುಷಿ ಆಗ್ತಾರ ಕಾರಣಕ್ಕಾಗಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳು ಈಗ ಆರಂಭ ಆಗಿದೆ. ಸೊ ಹೀಗಾಗಿ ಈಗಾಗಲೇ ಸ್ಥಳಕ್ಕೆ ಖುದ್ದು DCP ಅವರು ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ. ಆ ಭೇಟಿಯನ್ನು ಕೊಟ್ಟು ಸ್ಥಳದ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಪ್ರತಿಯೊಬ್ಬರ ಆಗ್ರಹ ಆಗಿರುವಂತದ್ದು ತನ್ವೀರ್ ಸೇಠ್ ಅವರಿಗೆ ಏನೋ ಶಾಸಕ ಸ್ಥಾನ ಸಚಿವ ಸ್ಥಾನ ಸಿಗಲೇಬೇಕಿತ್ತು ಅಂತ. ಸೊ ಹೀಗಾಗಿ ಸಚಿವ ಸ್ಥಾನ ಕೈ ತಪ್ಪಿದ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದ ಆಕ್ರೋಶಗಳು ಈಗ ಮೈಸೂರಿನಲ್ಲಿ ವ್ಯಕ್ತ ಆಗ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ಇದನ್ನು ಸರಿಪಡಿಸುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಯಾವ ನಿರ್ಧಾರ ಕೈಗೊಳ್ಳುತ್ತೆ ಕಾದೊಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ಭೂಮಿ ಕನ್ನಡ, ಮೈಸೂರು. ಇದಿಷ್ಟು ಇಲ್ಲ ಸುದ್ದಿಗಳು. ಮೈಸೂರಿನಲ್ಲಿ ತನ್ವೀರ್ ಸೇಠ್ ಅವರಿಗೆ ಸಚಿವ ಸ್ಥಾನ ಸಿಗಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಉದಯಗಿರಿಯಲ್ಲಿರುವಂತಹ ಅವರ ನಿವಾಸದ ಮುಂದೆ ನಡೆದಂತಹ ಬೆಳವಣಿಗೆಯ ದೃಶ್ಯವನ್ನ ಇಲ್ಲಿ ಗಮನಿಸ್ತಾ ಇದ್ರಿ. ಅಭಿಮಾನಿ ಆದ್ರೆ ಅವರ ಬೆಂಬಲಿಗನೊಬ್ಬ ವಿಷವನ್ನ ಸೇವಿಸ್ಬಿಡ್ತಾನೆ. 4 ಜನ ಆತನನ್ನ ಎತ್ಕೊಂಡು ಹೋಗಿ ಆಟೋದಲ್ಲಿ ಕೂರಿಸಿ ಆತನನ್ನ ಅಂದ್ರೆ ಅಲ್ಲಿ ಯಾರೋ ಕಾರಲ್ಲಿ ಇರ್ತಾರೆ, ಕಾರ್ ಡ್ರೈವರ್ ಸಿಗೋದಿಲ್ಲ, ಆಟೋ ನಿಂತಿರುತ್ತೆ, ಆಟೋದಲ್ಲಿ ಕೂರಿಸಿಕೊಂಡು 1-2-3 ಜನ ಆತನನ್ನ ತಕ್ಷಣಕ್ಕೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ. ಅದಾದ ನಂತರ ಶಾಸಕ ತನ್ವೀರ್ ಸೇಠ್ ಅವರು ಹೊರಗಡೆ ಬರ್ತಾರೆ. ನನಗೆ ಅಧಿಕಾರ ಶಾಶ್ವತ ಅಲ್ಲ, ನಾನು ಹೋಗಿ ಮೊದಲಿಗೆ ಯಾರು ವಿಷ ಸೇವಿಸಿದಾನೆ ಆತನನ್ನು ನೋಡಬೇಕು, ಆತನ ಆರೋಗ್ಯವನ್ನು ವಿಚಾರಿಸಬೇಕು, ಆ ಬಳಿಕ ಮಾತಾಡ್ತೀನಿ ಅಂತ ಹೇಳಿ ಅಲ್ಲಿಂದ ತೆರಳಿದ್ದಾರೆ. ಆದರೂ ಕೂಡ ಅಭಿಮಾನಿಗಳು, ಕಾರ್ಯಕರ್ತರು ಈ ಕ್ಷಣಕ್ಕೂ ಕೂಡ ಅಲ್ಲಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ರಸ್ತೆಯನ್ನ ತಡೆದು ಆಕ್ರೋಶವನ್ನ ಹೊರಹಾಕ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ರಿ. ರಸ್ತೆಯ ಮೇಲೆ ಕುಳಿತುಕೊಂಡು ರಸ್ತೆಯನ್ನ ತಡೆದು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ.